ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಸಂತಸದ ಸುದ್ದಿ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ 24ನೇ, 25ನೇ ಮತ್ತು 26ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಬಂದಿದೆ. ಹಣ ಜಮೆ ಆಗುತ್ತಿದೆ ಮತ್ತು ಈ ಜಿಲ್ಲೆಗಳಿಗೆ ಹಣ ಇವತ್ತು ಜಮೆ ಆಗಲಿದೆ. ಮತ್ತು ಯಾರ್ಯಾರಿಗೆ ಎಷ್ಟು ಹಣ ಜಮೆ ಆಗ್ತಾ ಇದೆ ಅಂದ್ರೆ 6,000 ರೂಪಾಯಿ ಹಣ ಕೆಲವರಿಗೆ ಬರ್ತಾ ಇದೆ. ಇನ್ನು ಈ ಮಹಿಳೆಯರಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ಹಣ ಬರದೇ ಇದ್ರೆ ಏನ್ ಮಾಡಬೇಕು, ಇವೆಲ್ಲವನ್ನು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡುತ್ತೇವೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಮಾತ್ರ ಖಂಡಿತ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಗೃಹಲಕ್ಷ್ಮಿ ಸ್ಕೀಮ್ ಇಂದ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಮನೆಯ ಮಹಿಳಾ ಮುಖ್ಯಸ್ಥರಿಗೆ 2,000 ರೂಪಾಯಿ ನೀಡಲಾಗುತ್ತಿದೆ. ಈ ಒಂದು ಯೋಜನೆಗೆ ಈಗ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ನೆರವಾಗಿದೆ. ಇದೀಗ 24, 25 ಮತ್ತು 26ನೇ ಕಂತಿನ ಹಣ, ಇದರಲ್ಲಿ ಬಹಳಷ್ಟು ಜನ ಮಹಿಳೆಯರಿಗೆ 24 ಮತ್ತು 25ನೇ ಕಂತಿನ ಹಣ ಬಂದಿದೆ. ಇಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಕಂತು 26ನೇ ಕಂತಿನ ಹಣ. ನೋಡಿ, ಇದೊಂದು ಕಡೆ ಆದ್ರೆ ಇನ್ನು ತುಂಬಾ ಜನ ಮಹಿಳೆಯರಿಗೆ ಇನ್ನು 24ನೇ ಕಂತಿನ ಹಣ ಬಂದಿಲ್ಲ, 25ನೇ ಕಂತಿನ ಹಣ ಬಂದಿಲ್ಲ ಮತ್ತು 26ನೇ ಕಂತಿನ ಹಣನೂ ಕೂಡ ಬಂದಿಲ್ಲ. ಅಂದ್ರೆ 3 ತಿಂಗಳಿನಿಂದ ಬರಬೇಕಾಗಿರುವಂತಹ ಹಣ ಬಂದಿಲ್ಲ. ವೀಕ್ಷಕರೇ ನೋಡಿ, ಇಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು ಮತ್ತು 25ನೇ ಕಂತು ಮತ್ತು 26ನೇ ಕಂತಿನ ಬಾಕಿ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಲು ಪ್ರಾರಂಭವಾಗಿದೆ. ವೀಕ್ಷಕರೇ, ಯಾರಿಗೆ ಹಣ ಬರ್ತಾ ಇದೆ ಅಂತಂದ್ರೆ, ವೀಕ್ಷಕರೇ ನೋಡಿ, ಯಾರಿಗೆ ಹಣ ಬರ್ತಿದೆ ಅಂತಂದ್ರೆ ಕಳೆದ 2 ರಿಂದ 3 ತಿಂಗಳಿಂದ ಹಣ ಬಂದಿರದವರಿಗೆ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ಬಾಕಿ ಉಳಿದವರಿಗೆ ಹಣ ಬರ್ತಾ ಇರುವಂತದ್ದು. ಎಷ್ಟು ಹಣ ಬರ್ತಾ ಇದೆ ಅಂತಂದ್ರೆ 6,000 ರೂಪಾಯಿ ಹಣ ಬರ್ತಾ ಇದೆ, 4,000 ರೂಪಾಯಿ ಹಣ ಬರ್ತಾ ಇದೆ ಮತ್ತು 2,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ. ಕೆಲವರಿಗೆ 6,000 ರೂಪಾಯಿ ಹಣ ಒಟ್ಟಿಗೆ ಜಮೆ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಬಾಕಿ ಇರುವಂತಹ ಹಣ ಒಂದೇ ಬಾರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿದೆ. ನೋಡಿ, ಜಿಲ್ಲೆಗಳ ಪಟ್ಟಿ ಅಂದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ, ವೀಕ್ಷಕರೇ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಮತ್ತು ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತಂದ್ರೆ ನೋಡಿ ಸ್ನೇಹಿತರೆ, ಆತಂಕ ಪಡುವ ಅಗತ್ಯವಿಲ್ಲ. ಒಂದು ವೇಳೆ ಹಣ ಇನ್ನೂ ಜಮೆ ಆಗದಿದ್ದರೆ ನಿಮ್ಮ ಹತ್ತಿರದ ತಾಲೂಕು ಪಂಚಾಯಿತಿ ಕಚೇರಿ ಭೇಟಿ ನೀಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯನ್ನ ವಿಚಾರಿಸಿ. ಮತ್ತು ಅವ್ರು ಹೇಳ್ತಾರೆ ನಿಮ್ದೇನಾದ್ರೂ ಸಮಸ್ಯೆ ಇತ್ತು ಅಂದ್ರೆ. ನೋಡಿ, ಬ್ಯಾಂಕ್ ಅಲ್ಲಿ ಸಮಸ್ಯೆಗಳಿದ್ರೆ ಅಂದ್ರೆ ಬ್ಯಾಂಕ್ ನಲ್ಲಿ ಏನ್ ಸಮಸ್ಯೆ ಇರುತ್ತೆ ಅಂದ್ರೆ KYC ಇಲ್ಲಿ ಅಪೂರ್ಣವಾಗಿದ್ದರೆ ಅಥವಾ ಆಧಾರ್ ಲಿಂಕ್ ಆಗಿರದಿದ್ದರೆ ಮತ್ತು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಇದ್ದರೆ ಮತ್ತು ಇದೇನು NPSI ಮ್ಯಾಪಿಂಗ್ ಇದ್ರೆ ಇವೇನಿರ್ತಾವಲ್ಲ ಇವೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಈ KYC ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ. ಇವತ್ತಿನ ಅಪ್ಡೇಟ್, ಇತ್ತೀಚೆಗೆ ಸರ್ಕಾರ ಈ KYC ಮೇಲೆ ಹೆಚ್ಚು ಗಮನ ಹರಿಸಿದೆ. ಆದ್ದರಿಂದ ಆಧಾರ್ ಬ್ಯಾಂಕ್ ಲಿಂಕ್ ಮಾಡೋದು ಕಡ್ಡಾಯವಾಗಿ ಮಾಡಿಸಿ, ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನು ಕಡ್ಡಾಯವಾಗಿ ಮಾಡಿಸಿ ಮತ್ತು ಬಯೋಮೆಟ್ರಿಕ್ ವೆರಿಫಿಕೇಶನ್ ಅನ್ನು ಕಡ್ಡಾಯವಾಗಿ ಮಾಡಿಸಿ ಸ್ನೇಹಿತರೆ. ಇವಾಗ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಸ್ನೇಹಿತರೆ, ಈ ಜಿಲ್ಲೆಗಳಿಗೆ ಪ್ರಮುಖವಾಗಿ ಹಣ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ, ಬೆಂಗಳೂರು ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ, ಕೊಪ್ಪಳ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ, ವಿಜಯಪುರ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ, ಮತ್ತಷ್ಟು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ. ತಾಳ್ಮೆಯಿಂದ ಇರಿ. ತಾಂತ್ರಿಕ ಕಾರಣದಿಂದ ಸ್ವಲ್ಪ ವಿಳಂಬ ಆಗಬಹುದು ಅಷ್ಟೇ. ಆದರೆ ಸರ್ಕಾರದ ಮಾಹಿತಿಯ ಪ್ರಕಾರ ಅರ್ಹ ಫಲಾನುಭವಿಗಳಿಗೆ 100% ಇಲ್ಲಿ 100% ಹಣ ಬಂದೇ ಬರುತ್ತೆ. ಈ 2,000 ರೂಪಾಯಿ ಕೆಲವರಿಗೆ ಸಣ್ಣದು ಅನಿಸಬಹುದು, ಆದರೆ ಮನೆ ಖರ್ಚು ನೋಡುತ್ತಿರುವ ತಾಯಂದಿರಿಗೆ ಇದು ದೊಡ್ಡ ನೆರವು ಸ್ನೇಹಿತರೆ. ಅದು ಗೌರವದ ಹಣ ಆಗಿರುತ್ತೆ. ನೋಡಿ, ಈ ಹಣ ಏನಿದೆ ಅಲ್ಲ, ಇದು ನಿಮ್ಗೆ ಈ ಒಂದು ವಾರದ ಒಳಗಾಗಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಗೆ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಅದಷ್ಟೇ ಅಲ್ಲದೆ ಇಲ್ಲಿ ಹೊಸದಾಗಿ ಅರ್ಜಿಯನ್ನ ಹಾಕಲು ಕರೆಯಲಾಗಿದೆ ಸ್ನೇಹಿತರೆ. ಈಗಾಗಲೇ ಸರ್ಕಾರ ಹೊಸ ಅರ್ಜಿಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿಲ್ಲ, ಆದರೆ ತಿದ್ದುಪಡಿ ಮತ್ತು ರೀ ಅಪ್ಲಿಕೇಶನ್ ಅವಕಾಶ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಹಾಗಾಗಿ ತಾಳ್ಮೆಯಿಂದ ಇರಿ. ಮತ್ತು ಮುಂದಿನ ಕಂತು ಯಾವಾಗ ಬರುತ್ತೆ ಅಂದ್ರೆ 27ನೇ ಕಂತಿನ ಹಣ ಯಾವಾಗ ಬರುತ್ತೆ ವೀಕ್ಷಕರೇ, ಬನ್ನಿ ಇದ್ರ ಬಗ್ಗೆ ಇವಾಗ ಹೇಳ್ತಾನೆ. ನೋಡಿ, ಸಾಮಾನ್ಯವಾಗಿ ಪ್ರತಿ ತಿಂಗಳ ಮಧ್ಯಭಾಗದಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದಾಗಿ ಸ್ವಲ್ಪ ವಿಳಂಬವಾಗಬಹುದು. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ. ತಾಳ್ಮೆಯಿಂದ ಇರಿ, ನಿಮಗೆ ಹಣ ಖಂಡಿತವಾಗಿಯೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದೇ ಬರುತ್ತೆ. ನೋಡಿ, ಇದೇನು ಹಣ ಏನಿದೆ ಅಲ್ಲ, ಇನ್ನು 3 ರಿಂದ 5 ದಿನದ ಒಳಗಾಗಿ ಸಂಪೂರ್ಣ ರಾಜ್ಯದಲ್ಲಿ ಹಣ ಜಮೆ ಆಗುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಮತ್ತು ಕೆಲ ಜಿಲ್ಲೆಗಳಲ್ಲಿ ಹಣ ಈಗಾಗಲೇ DBT ಮೂಲಕ ಜಮೆ ಆಗಿದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ಪ್ರಕ್ರಿಯೆ ನಡೆಯುತ್ತಿದೆ ಮತ್ತು ನಾನು ಹೇಳಿರುವಂತಹ ಜಿಲ್ಲೆಗಳಲ್ಲಿ ಆಲ್ರೆಡಿ ಹಣ ಹಾಕ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ನೋಡಿ, ಈ KYC ಮ್ಯಾಂಡೇಟರಿ ಆಗಿರುತ್ತೆ, ದಯವಿಟ್ಟು ಮಾಡಿಸಿ. ಮತ್ತು ಇದೇನು ಹಣ ಏನಿದೆ ಅಲ್ಲ, ಇದು 3 ರಿಂದ 5 ದಿನದ ಒಳಗಾಗಿ 24, 25 ಮತ್ತು 26ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ 2,000 ರೂಪಾಯಿ ಹಣ ಕೆಲವರಿಗೆ ಬರುತ್ತೆ, 4,000 ರೂಪಾಯಿ ಕೆಲವರಿಗೆ ಬರುತ್ತೆ, ಕೆಲವರಿಗೆ 6,000 ರೂಪಾಯಿ ಹಣ ಬರಬಹುದು. ಜಿಲ್ಲಾವಾರು
ಹಲವಾರು ಪ್ರಕ್ರಿಯೆ ನಡೆಯುತ್ತಿದೆ. KYC ಸಮಸ್ಯೆ ಇದ್ದರೆ ತಕ್ಷಣ ಸರಿಪಡಿಸಿ. ಸ್ನೇಹಿತರೆ, ನಿಮ್ಮ ಖಾತೆಗೆ ಹಣ ಜಮೆ ಆಗಿದೆಯಾ? ಕಾಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆ ಹೆಸರನ್ನು ಬರೆಯಿರಿ. ಈ ವಿಡಿಯೋ ಉಪಯುಕ್ತವಾದರೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಫ್ರೆಶ್ ಅಪ್ಡೇಟ್ಗಳೊಂದಿಗೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.